ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಹೆಲ್ತಿ ಆಗಿರುವಂಥ ಐರನ್ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ಸ್ವೀಟ್ ರೆಸಿಪಿ ನಿಮಗೋಸ್ಕರ ನಾನು ತಂದೀನಿ ನೋಡ್ರಿ. ಈ ಸ್ವೀಟ್ ಮಕ್ಕಳು ಕೂಡ ಮಾಡ್ಬೋದ್ರಿ, ಅಷ್ಟು ಈಸಿ ಆಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು ನೋಡ್ರಿ. ಯಾವುದೇ ಥರ ₹1 ಖರ್ಚಿಲ್ಲಾರ್ದೇನೆ ಮನೆಯಾಗಿರುವ ಸಾಮಗ್ರಿಗಳನ್ನು ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಹೆಲ್ದಿ ಆಗಿರುವಂಥ ಚಾಕ್ಲೇಟ್ ಬಿಸ್ಕಿಟ್ ಬದಲಾಗಿ ಈ ಥರ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಉಂಡೆ ಆಗಲಿ ಅಥವಾ ಚಾಕ್ಲೇಟ್ ರೀತಿಯಾಗಿ ಮಾಡಿ ಕೊಟ್ಟರೆ ಸಾಕ್ರಿ, ಮಕ್ಕಳ ಬೆಳವಣಿಗೆ ಜಾಸ್ತಿ ಗ್ರೋ ಆಗತ್ರಿ. ಬರ್ರಿ ತಡ ಮಾಡ್ಲಾರ್ದೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಶೇಂಗಾ ತಗೊಂಡಿನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಖಜೂರಿ ಕೂಡ ತಗೊಂಡಿನ್ರಿ. ಶೇಂಗಾದಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರ್ತೈತ್ರಿ, ಅದೇ ರೀತಿ ಪ್ರೋಟೀನ್ ಕೂಡ ಇರ್ತೈತ್ರಿ, ಮಕ್ಕಳ ಬೆಳವಣಿಗೆಗೂ ಸಹಾಯ ಮಾಡ್ತೈತ್ರಿ. ಇವಾಗ ಏನ್ ಮಾಡೋದ್ರಿ, ಇದನ್ನ ಆಲ್ರೆಡಿ ನಾನು ಫ್ರೈ ಮಾಡಿರುವಂತ ಶೇಂಗಾದವ್ರಿಗೂನ ಇವ್ರ ಮ್ಯಾಗಿನೆಲ್ಲ ನಾವು ಸೊಟ್ಟಿ ಉಚ್ಚಿ ತಗೊಂಡಿನಿ ನೋಡ್ರಿ. ಈ ತರ ಇವಾಗ ಏನ್ ಮಾಡೋಮ್ರಿ, ಇದನ್ನ ಒಂದ್ ಸೈಡಿಗೆ ಎತ್ತಿಟ್ಕೊಳ್ಳುವಂತ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಖಜೂರಿ ತಗೊಂಡಿನ್ರಿ. 1 ಕಪ್ ಶೇಂಗಾಗ 1 ಕಪ್ ಆಗೋಷ್ಟು ಖಜೂರಿ ಕರೆಕ್ಟ್ ಆಗ್ತೈತಿ ನೋಡ್ರಿ. ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಏನು ಬಳಸ್ತಾ ಇಲ್ರಿ. ಮಕ್ಕಳಿಗೋಸ್ಕರ, ಮಕ್ಕಳ ಬೆಳವಣಿಗೆ ಅಥವಾ ಮೆದುಳಿನ ಬೆಳವಣಿಗೆಗೋಸ್ಕರ ಮಾಡ್ತಾ ಇರುವಂತ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಇವಾಗ ಖಜೂರಿ ಒಳಗಿನ ಬೀಜ ಎಲ್ಲ ತೆಗೆದು ಸೈಡಿಗೆ ಎತ್ತಿಟ್ಕೊಳಮಂತ್ರಿ. ಮಾರ್ಕೆಟ್ ಒಳಗ ಬೀಜ ಇಲ್ಲಾರ ಖಜೂರಿ ಕೂಡ ಸಿಗ್ತೈತ್ರಿ, ಅವು ಕೂಡ ನೀವು ಯೂಸ್ ಮಾಡ್ಕೋಬಹುದ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಎಲ್ಲಾ ರೀತಿ ಅವೆಲ್ಲ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡೇನ್ರಿ. ಇವಾಗ ಏನ್ ಮಾಡೋಮ್ರಿ, ಒಂದು ಮಿಕ್ಸಿ ಜಾರಿ ತಗೊಳುಮಂತ್ರಿ. ಇವ್ಕುರ್ನ ಸೈಡಿಗೆ ಎತ್ತಿಟ್ಟು ಒಂದು ಮಿಕ್ಸಿ ಜಾರಿ ಒಳಗ ಮೊದ್ಲಿಗೆ ನಾವು ಶೇಂಗಾನ ಸಣ್ಣಗೆ ರುಬ್ಕೊಳ್ಳುಮಂತ್ರಿ. ಶೇಂಗಾ ಒಳಗ ಕ್ಯಾಲ್ಸಿಯಂ ಕೂಡ ಇರ್ತೈತಿ, ಅದೇ ರೀತಿ ಮತ್ತೆ ಹೆಚ್ಚಿನ ಹಿಮೋಗ್ಲೋಬಿನ್ ಕೂಡ ಇರ್ತೈತಿ ನೋಡ್ರಿ. ಇವಾಗ ಏನ್ ಮಾಡೋಮ್ರಿ, ಇದನ್ನ ಈ ತರ ಸಾಫ್ಟ್ ಆಗಿ ರುಬ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ ನೀವು. ಇವಾಗ ಇದು ರುಬ್ಕೊಳ್ಳೋದಾಗಿದ್ರೆ ಒಂದ್ ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಇಷ್ಟೇ ಮೆತ್ತಗೆ ರುಬ್ಕೋಬೇಕು ನೋಡ್ರಿ ನಾವು. ಇವಾಗ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಖಜೂರಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಖಜೂರಿ ಒಳಗ ಹೆಚ್ಚಿನ ಫೈಬರ್ ಕೂಡ ಇರ್ತೈತ್ರಿ. ಇದು ಕೂಡ ಅಷ್ಟೇ ರೀ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳುಮಂತ್ರಿ. ನೋಡ್ತಾ ಇರ್ಬೋದ್ರಿ, ಈ ತರ ನೋಡ್ರಿ. ಇವಾಗ ನಾವು ಶೇಂಗಾನ ರುಬ್ಬಿಟ್ಕೊಂಡೇವಲ್ರಿ, ಶೇಂಗಾ ರುಬ್ಬಿಟ್ಕೊಂಡು ಬೌಲ್ದಾಗ ಈ ಖಜೂರಿ ಕೂಡ ಹಾಕೊಳುಮಂತ್ರಿ. ನಾವು ಇಲ್ಲಿ ಬೆಲ್ಲನೇ ಬಳಸ್ತಾ ಇಲ್ರಿ, ಅದೇ ರೀತಿ ಸಕ್ಕರೆ ಬಳಸ್ತಾ ಇಲ್ರಿ, ತುಪ್ಪ ಇಲ್ರಿ, ಎಣ್ಣೆ ಇಲ್ರಿ. ಯಾರ್ ಬೇಕಾದವ್ರು ಮಾಡ್ಬೋದ್ರಿ. ಅಷ್ಟು ಹೆಲ್ದಿ ಆಗಿರುವಂತ ಸ್ವೀಟ್ ಅಂತಾನೆ ಹೇಳ್ಬೋದು ನೋಡ್ರಿ. ಮಕ್ಕಳಿಗೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ಅಥವಾ 2 ಈ ತರ ಪೇಡ ಮಾಡಿಕೊಟ್ರ ಸಾಕ್ರಿ, ಮಕ್ಕಳ ಬೆಳವಣಿಗೆ ಕೂಡ ಚಂದಗೆ ಆಗತ್ ನೋಡ್ರಿ. ಇವಾಗ ಇದನ್ನ ಒಂದ್ ಸ್ವಲ್ಪ ಚಂದಗೆ ಕಲ್ಸ್ಕೊಳುಮಂತ್ರಿ. ಯಾವುದೇ ಕಾರಣಕ್ಕೂ ತುಪ್ಪ ಆಗಲಿ ಎಣ್ಣೆ ಆಗಲಿ ಬೆಣ್ಣೆ ಆಗಲಿ ಹಾಕ್ಲಾರ್ದೇನೆ ಹಾಗೆ ಕಲಿಸ್ಬೇಕು ನೋಡ್ರಿ. ಯಾಕಂದ್ರೆ ಮೆಜರ್ಮೆಂಟ್ ಕರೆಕ್ಟ್ ಫಾಲೋ ಮಾಡ್ರಿ ನೀವು. 1 ಕಪ್ ಶೇಂಗಾಗ 1 ಕಪ್ ಆಗೋಷ್ಟು ಖಜೂರಿ ಕರೆಕ್ಟ್ ಆಗ್ತೈತಿ ನೋಡ್ರಿ. ಇವಾಗ ನೋಡ್ರಿ, ಇವನ್ನ ಈ ತರ ಕಲ್ಸ್ಕೊಳ್ಳೋದಾಗೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ನಾವೇನು ತುಪ್ಪನೂ ಹಾಕಿಲ್ರಿ, ಹಾಲ್ನು ಹಾಕಿಲ್ರಿ, ಏನೂ ಇಲ್ರಿ. ಅದೇ ರೀತಿ ಇವಾಗ ನೋಡ್ತಾ ಇರ್ಬೋದ್ರಿ, ಉಂಡೆ ಕಟ್ಟತ್ತೈತ್ರಿ. ಈ ತರ ಉಂಡೆಯಾಗ್ನು ಕೊಡ್ಬೋದ್ರಿ, ಇಲ್ಲ ಅಂದ್ರ ಸಣ್ಣ ಸಣ್ಣ ಇವಾಗ ನಾವು ಪೇಡ ಮಾಡ್ತೇವಲ್ರಿ, ಪೇಡ ರೀತಿ ಕೂಡ ಮಾಡಿ ಕೊಡ್ಬೋದು ನೋಡ್ರಿ. ಪ್ರತಿದಿನ ಬೆಳಿಗ್ಗೆ ಮಕ್ಕಳಿಗೆ ಈ ತರ ಒಂದ್ ಮುಷ್ಟಿ ಶೇಂಗಾ ಅಥವಾ ಒಂದ್ ಮುಷ್ಟಿ ಬೆಲ್ಲ ಅಥವಾ ಈ ತರ ಖಜೂರಿ ಉಂಡಿ ಮಾಡಿ ಕೊಡ್ಬೋದು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಎಷ್ಟ್ ಮಸ್ತಾಗೆ ಈ ತರ ಪೇಡ ಮಾಡ್ಕೊಳತ್ತೀವಿ ನೋಡ್ರಿ. ನಿಮ್ಗೆ ಈ ತರ ಮಾಡಕ್ ಇಷ್ಟ ಇಲ್ಲ ಅಂದ್ರ ನೀವೇನ್ ಮಾಡ್ಕೋಬೇಕ್ರಿ, ಉಂಡೆ ಸೇಪ್ ಕೂಡ ಮಾಡ್ಕೋಬಹುದ್ರಿ. ನೋಡ್ರಿ, ಹೆಲ್ದಿ ಆಗಿರುವಂತ ಪ್ರೋಟೀನ್ ಫೈಬರ್ ರಿಚ್ ಆಗಿರುವಂತ ಪೇಡೆ ರೆಡಿ ಐತ್ ನೋಡ್ರಿ. ಈಸಿಯಾಗಿ ಮಕ್ಕಳ ಸ್ಕೂಲಿಗೆ ಹೋಗತ್ನಾಗ ಬೆಳಿಗ್ಗೆ ಒಂದ್ ಕೊಟ್ರಂದ್ರ ಸಾಕ್ ನೋಡ್ರಿ, ಮಕ್ಕಳು ದಿನವಿಡೀ ಚುರುಕಾಗಿ ಇರ್ತಾರ್ರಿ. ಅಷ್ಟಿದು ಹೆಲ್ದಿ ಆಗಿರುವಂತ ರೆಸಿಪಿ ಅಂತಾನೆ ಹೇಳ್ಬೋದ್ರಿ. ನನ್ ರೆಸಿಪಿ ನಿಮಗ್ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈ ತರ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಕೊಟ್ರ ಸಾಕ್ರಿ, ಎಲುಬುಗಳು ಜಾಸ್ತಿ ಸ್ಟ್ರಾಂಗ್ ಆಗ್ತಾವ್ರಿ. ಅಷ್ಟು ಇದ್ರೊಳಗ ಕ್ಯಾಲ್ಸಿಯಂ ಮ್ಯಾಗ್ನಿಯಂ ಎಲ್ಲ ತುಂಬೈತಿ ನೋಡ್ರಿ. ಅದೇ ರೀತಿ ಪ್ರೋಟೀನ್ ಫೈಬರ್ ಕೂಡ ರಿಚ್ ಆಗಿರುವಂತ ಸ್ವೀಟ್ ಅಂತ ಹೇಳ್ಬೋದು ನೋಡ್ರಿ. ನೀವು ಕೂಡ ಮನೆಯೊಳಗ ಈ ರೆಸಿಪಿ ಟ್ರೈ ಮಾಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನನ್ ರೆಸಿಪಿ ಇಷ್ಟ ಆಯ್ತಂದ್ರ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಐ ಹೋಪ್ ನನ್ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೊಂಡೀನ್ರಿ. ಇಷ್ಟ ಆದ್ರೆ ಇದೇ ರೀತಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರ, ಅಲ್ಲಿವರೆಗೂ ಬಾಯ್.